ಮೊನ್ನೆಯಷ್ಟೇ ಒಂದು ಕ್ಷಣ ಇಡೀ ಭಾರತೀಯ ಚಿತ್ರರಂಗವೇ ಸಂತೋಷದ ಕಡಲಿನಲ್ಲಿ ತೇಲಿ ತಮ್ಮ ಖುಷಿಗೆ ಪಾರವೇ ಇಲ್ಲ ಎನ್ನುವಂತೆ ಸಂಭ್ರಮಿಸಿತ್ತು. ಅದಕ್ಕೆ ಕಾರಣವೇನೆಂದರೆ ಆಸ್ಕರ್ ಪ್ರಶಸ್ತಿಗೆ ಯಾವೆಲ್ಲ ಸಿನಿಮಾಗಳು ಶಾರ್ಟ್ ಲಿಸ್ಟ್ ಪಟ್ಟಿಗೆ ಸೇರ್ಪಡೆಯಾಗಿದೆ ಎನ್ನುವ ಭ್ರಮೆ. ಹೌದು, ಅಸಲಿಗೆ ಈ ಸಿನಿಮಾಗಳು ಆಸ್ಕರ್ ಪ್ರಶಸ್ತಿಯ ಶಾರ್ಟ್ ಲಿಸ್ಟ್ ಪಟ್ಟಿಯಲ್ಲಿ ಇಲ್ಲವೇ ಇಲ್ಲ. ಅಯ್ಯೋ, ನೀವೇನು ಹೀಗೆ ಹೇಳ್ತಿದ್ದೀರಾ? ಕನ್ನಡದ ಕಾಂತಾರ, ವಿಕ್ರಾಂತ್ ರೋಣ ಸೇರಿದಂತೆ ಗಂಗೂಬಾಯಿ ಕಾತಿಯಾವಾಡಿ, ರಾಕೆಟ್ರಿ, RRR ಸಿನಿಮಾದ ಜೊತೆಗೆ ಇನ್ನೂ ಹಲವು ಸಿನಿಮಾಗಳು ಆಸ್ಕರ್ ಪ್ರಶಸ್ತಿಯ ಶಾರ್ಟ್ ಲಿಸ್ಟ್ ಪಟ್ಟಿಗೆ ಸೇರಿವೆ ಎಂದು ನೀವು ಹೇಳಬಹುದು. ಆದರೆ ಆಸ್ಕರ್ನ ಅಸಲಿ ಸತ್ಯವೇ ಬೇರೆ ಇದೆ. ಅದೇನದು ಆಸ್ಕರ್ನ ಅಸಲಿ ಸತ್ಯ ಅಂತ ಯೋಚಿಸ್ತಿದ್ದೀರಾ? ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅದಕ್ಕೂ ಮುನ್ನ ನೀವಿನ್ನೂ ನ್ಯೂಸ್ ಮಿನಿಟ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡಿ. ಈಗ ಆಸ್ಕರ್ನ ಅಸಲಿ ಸತ್ಯವನ್ನ ತಿಳಿಸ್ತೀವಿ ನೋಡಿ. ಅಸಲಿಗೆ ಆಸ್ಕರ್ ಪ್ರಶಸ್ತಿಯ ಶಾರ್ಟ್ ಲಿಸ್ಟ್ ಇನ್ನೂ ಹೊರಬಿದ್ದಿಲ್ಲ. ಸದ್ಯ ವಿಶ್ವದಾದ್ಯಂತ ಯಾವೆಲ್ಲ ಸಿನಿಮಾಗಳು ಆಸ್ಕರ್ ಪ್ರಶಸ್ತಿಗೆ ಅರ್ಹತೆ ಪಡೆದಿವೆ ಎನ್ನುವ ಪಟ್ಟಿಯಷ್ಟೇ ಹೊರಬಿದ್ದಿರೋದು. ಸದ್ಯ ವಿಶ್ವದಾದ್ಯಂತ ಒಟ್ಟು 301 ಸಿನಿಮಾಗಳು ಆಸ್ಕರ್ ಪ್ರಶಸ್ತಿಗೆ ಅರ್ಹತೆ ಪಡೆದಿವೆ ಅನ್ನೋ ವಿಚಾರವನ್ನಷ್ಟೇ ಬಹಿರಂಗಪಡಿಸಲಾಗಿತ್ತು. ಆದರೆ ನಮ್ಮವರು ಆಸ್ಕರ್ ಪ್ರಶಸ್ತಿಗೆ ಈ ಸಿನಿಮಾಗಳು ಶಾರ್ಟ್ ಲಿಸ್ಟ್ ಪಟ್ಟಿಯಲ್ಲಿ ಸೇರಿಬಿಟ್ಟಿದೆ ಎನ್ನುವಂತೆ ಅರ್ಥ ಮಾಡಿಕೊಂಡು ಬಿಟ್ಟಿದ್ದಾರೆ. ಆದರೆ ಈ ಪಟ್ಟಿಗೆ ರಿಮೈಂಡರ್ ಲಿಸ್ಟ್ ಎಂದು ಕರೆಯುತ್ತಾರೆ. ಸದ್ಯ 301 ಸಿನಿಮಾಗಳು ಆಸ್ಕರ್ ಪ್ರಶಸ್ತಿಯ ರಿಮೈಂಡರ್ ಲಿಸ್ಟ್ನಲ್ಲಿ ಸೇರ್ಪಡೆಯಾಗಿದೆ. ಜೊತೆಗೆ ಈ ರಿಮೈಂಡರ್ ಪಟ್ಟಿಯಲ್ಲಿರುವ ಸಿನಿಮಾಗಳಲ್ಲಿನ ನಾಯಕ, ನಾಯಕಿ, ತಾಂತ್ರಿಕ ವರ್ಗ ಮುಂತಾದವರು ಕೂಡ ಆಯಾ ವಿಭಾಗದ ಪ್ರಶಸ್ತಿಗೆ ಅರ್ಹರು ಎಂದು ಹೇಳಲಾಗಿದೆ ಅಷ್ಟೇ. ಹಾಗಾದ್ರೆ ಯಾವ ಸಿನಿಮಾಗಳು ಆಸ್ಕರ್ ಪ್ರಶಸ್ತಿಯ ಅರ್ಹತೆಯನ್ನ ಪಡೆದುಕೊಳ್ಳುತ್ತವೆ? ಈ ಅರ್ಹತೆ ಪಡೆಯಲು ಇರುವ ಮಾನದಂಡಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, ಸಿನಿಮಾ ಆಡಿಯೋ ವಿಜುವಲ್ ಆಗಿದ್ದು ಕನಿಷ್ಠ 40 ನಿಮಿಷ ಕಾಲಾವಧಿಯದ್ದಾಗಿರಬೇಕು. ಅಮೆರಿಕ, ಲಾಸ್ ಏಂಜಲೀಸ್, ನ್ಯೂಯಾರ್ಕ್, ಶಿಕಾಗೋ, ಫ್ಲೋರಿಡಾ, ಅಟ್ಲಾಂಟಾ ಮುಂತಾದ 6 ಮೆಟ್ರೋ ನಗರಗಳ ಪೈಕಿ ಯಾವುದೇ ಒಂದು ನಗರದಲ್ಲಿ ಪೇಯ್ಡ್ ಸ್ಕ್ರೀನಿಂಗ್ ಆಗಿರಬೇಕು. ಜನವರಿ 1, 2022 ಹಾಗೂ ಡಿಸೆಂಬರ್ 31, 2022 ಒಳಗೆ ಸಿನಿಮಾ ಬಿಡುಗಡೆಯಾಗಿರಬೇಕು. ಸಿನಿಮಾ ಬಿಡುಗಡೆಯಾದ ದಿನದಿಂದ ಸತತವಾಗಿ 7 ದಿನಗಳ ಕಾಲ ಅದೇ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡಿರಬೇಕು. ಈ ಎಲ್ಲ ಪ್ರಮುಖ ಮಾನದಂಡಗಳ ಜೊತೆಗೆ ಇನ್ನೂ ಕೆಲವು ಚಿಕ್ಕ ಪುಟ್ಟ ಮಾನದಂಡಗಳು ಸೇರಿಕೊಳ್ಳುತ್ತವೆ. ಈ ಎಲ್ಲ ಅರ್ಹತೆಗಳನ್ನು ಹೊಂದಿರುವ ಯಾವುದೇ ಸಿನಿಮಾ ಕೂಡ ಆಸ್ಕರ್ ಪ್ರಶಸ್ತಿಗೆ ನಾಮಿನೇಷನ್ ಮಾಡಬಹುದಾಗಿದೆ. ಸದ್ಯ ಈ ಎಲ್ಲ ಅರ್ಹತೆಗಳಿರುವ ಸಿನಿಮಾಗಳು ನಾಮಿನೇಷನ್ ಸಲ್ಲಿಸಿ ಆಸ್ಕರ್ನ ರಿಮೈಂಡರ್ ಲಿಸ್ಟ್ನಲ್ಲಿ ಅರ್ಹತೆ ಪಡೆದುಕೊಂಡಿದೆ ಅಷ್ಟೇ. ಆದರೆ ಇನ್ನು ಯಾವ ಸಿನಿಮಾ ಕೂಡ ಆಸ್ಕರ್ ಪ್ರಶಸ್ತಿಗೆ ಶಾರ್ಟ್ ಲಿಸ್ಟ್ ಆಗಿಲ್ಲ. ಇದೀಗ ನಾಮಿನೇಷನ್ ಸಲ್ಲಿಸಿರುವ 301 ಸಿನಿಮಾಗಳಲ್ಲಿ ಯಾವೆಲ್ಲ ಸಿನಿಮಾಗಳು ಶಾರ್ಟ್ ಲಿಸ್ಟ್ ಆಗಲಿವೆ ಎನ್ನುವ ವಿಚಾರ ವೋಟಿಂಗ್ ಪ್ರಕ್ರಿಯೆಯ ಮೇಲೆ ನಿರ್ಧಾರವಾಗಿರುತ್ತದೆ. ಜನವರಿ 12ರಿಂದ 17ನೇ ತಾರೀಕಿನ ನಡುವೆ ಅಕಾಡೆಮಿಯ 9,579 ಸದಸ್ಯರು ಈ ಶಾರ್ಟ್ ಲಿಸ್ಟ್ ಪ್ರಕ್ರಿಯೆಗೆ ವೋಟ್ ಮಾಡಲಿದ್ದು, ಬಳಿಕ ಜನವರಿ 24, 2023ರಂದು ಅಕಾಡೆಮಿ ಆಸ್ಕರ್ ಶಾರ್ಟ್ ಲಿಸ್ಟ್ ಅನ್ನು ಪ್ರಕಟಿಸಲಿದೆ. ಸದ್ಯ ಅಕಾಡೆಮಿ ಉತ್ತಮ ಸಾಕ್ಷ್ಯಚಿತ್ರ, ಹಿನ್ನೆಲೆ ಸಂಗೀತ, ವಿಜುವಲ್ ಎಫೆಕ್ಟ್ ಮುಂತಾದ 10 ವಿಭಾಗಗಳಿಗೆ ಮಾತ್ರ ಶಾರ್ಟ್ ಲಿಸ್ಟ್ ಅನ್ನು ಪ್ರಕಟಿಸಿದೆ. ಇದರಲ್ಲಿ ಕಾಂತಾರ, ಕಾಶ್ಮೀರ್ ಫೈಲ್ಸ್ ಯಾವುದೂ ಇಲ್ಲ. ಇದೀಗ ಯಾವೆಲ್ಲ ಚಿತ್ರಗಳು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅರ್ಹತೆ ಪಡೆದುಕೊಂಡಿದೆ ಎನ್ನುವ ಪಟ್ಟಿಯನ್ನು ಮಾತ್ರ ಪ್ರಕಟಿಸಲಾಗಿದ್ದು, ವೋಟಿಂಗ್ ಪ್ರಕ್ರಿಯೆಯಲ್ಲಿ ಯಾವ ಸಿನಿಮಾ ಹೆಚ್ಚು ಮತ ಪಡೆದುಕೊಳ್ಳುತ್ತದೆಯೋ ಆ ಸಿನಿಮಾ ಆಸ್ಕರ್ ಪ್ರಶಸ್ತಿಯ ಶಾರ್ಟ್ ಲಿಸ್ಟ್ ಪಟ್ಟಿಗೆ ಸೇರ್ಪಡೆಯಾಗಲಿದೆ. ಸದ್ಯ ಕಾಂತಾರ, ವಿಕ್ರಾಂತ್ ರೋಣ ಸೇರಿದಂತೆ ಹಲವು ಸಿನಿಮಾಗಳು ಆಸ್ಕರ್ ಅಂಗಳಕ್ಕೆ ಕಾಲಿಟ್ಟಿವೆ ಅಷ್ಟೇ. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸ್ಪೆಷಲ್ ಸ್ಟೋರಿಗಳಿಗಾಗಿ ನ್ಯೂಸ್ ಮಿನಿಟ್ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.